ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾರ್ಟೆ ಕನ್ನಡ. ನನ್ನ ಹೆಸರು ಕೀರ್ತಿ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರುವಂಥ ಕಾರ್ ಹ್ಯುಂಡೈ ಕಂಪನಿಯ ಸ್ಯಾಂಟ್ರೋ ಸ್ಪೋರ್ಟ್ಸ್ ವೇರಿಯಂಟ್. ಈ ಕಾರ್ನ ರಿವ್ಯೂ ಮಾಡೋದಕ್ಕೆ ತುಮಕೂರಿನಲ್ಲಿರುವಂಥ ಹ್ಯುಂಡೈ ಡೀಲರ್ಶಿಪ್ ಪವನ್ ಹ್ಯುಂಡೈಗೆ ಬಂದಿದ್ದೀನಿ. ಈಗ ಡೈರೆಕ್ಟಾಗಿ ರಿವ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಪೋರ್ಟ್ಸ್ ವೇರಿಯಂಟ್ನಲ್ಲಿ ಸೆಂಟ್ರಲ್ ಲಾಕಿಂಗ್ ಇದೆ. ಈ ಟೈಪ್ನಲ್ಲಿ ರಿಮೋಟ್ ಕೊಟ್ಟಿದ್ದಾರೆ. ಇದರಲ್ಲಿ ಲಾಕ್ ಮತ್ತು ಅನ್ಲಾಕ್ ಬಟನ್ಸ್ ಇದೆ. ಜೊತೆಗೆ ಇನ್ನೊಂದು ನಾರ್ಮಲ್ ಕೀ ಕೊಟ್ಟಿದ್ದಾರೆ. ಇನ್ನು ಕಾರ್ನ ಫ್ರಂಟಿಂದ ನೋಡೋದಕ್ಕೆ ತುಂಬ ಕರ್ವಿಯಾಗಿದೆ. ಇಲ್ಲಿ ಹ್ಯುಂಡೈ ಲೋಗೋ ಕೊಟ್ಟಿದ್ದಾರೆ. ವೈಡ್ ಆಗಿರುವಂಥ ಗ್ರಿಲ್ ಇದೆ. ಗ್ರಿಲ್ನ ಸುತ್ತ ಸಿಲ್ವರ್ ಕಲರ್ ಯೂಸ್ ಮಾಡಿದ್ದಾರೆ. ಬಾಡಿ ಕಲರ್ಡ್ ಬಂಪರ್ ಕೊಟ್ಟಿದ್ದಾರೆ. ಈ ವೇರಿಯಂಟ್ನಲ್ಲಿ ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್ ಇದೆ. ಟರ್ನ್ ಇಂಡಿಕೇಟರ್ಸ್ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ. ಜೊತೆಗೆ ಹ್ಯಾಲೋಜನ್ ಫಾಗ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ವೇರಿಯಂಟ್ನಲ್ಲಿ 14 ಇಂಚ್ ಸ್ಟೀಲ್ ರಿಮ್ ಕೊಟ್ಟಿದ್ದಾರೆ ವಿತ್ ಫುಲ್ ವೀಲ್ ಕವರ್. ಟೈರ್ನ ಸೈಜ್ 165/70 R14 ಇದೆ. ಫ್ರಂಟಲ್ಲಿ ಡಿಸ್ಕ್ ಮತ್ತು ಬ್ಯಾಕಲ್ಲಿ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಬಾಡಿ ಕಲರ್ಡ್ ವಾರ್ ವೇಮ್ಸ್ ಇದೆ. ವಾರ್ ವೇಮ್ ಅಂದರೆ ಔಟ್ಸೈಡ್ ರೇರ್ ವ್ಯೂ ಮಿರರ್. ಟರ್ನ್ ಇಂಡಿಕೇಟರ್ಸ್ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಈ ವಾರ್ ವೇಮ್ಸ್ನ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೋಬೋದು. ಫ್ರಂಟಲ್ಲಿ ಆಂಟೆನಾ ಕೊಟ್ಟಿದ್ದಾರೆ. ಸ್ಯಾಂಟ್ರೋದಲ್ಲಿ 35 ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಲಿಡ್ ಲೆಫ್ಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. CNG ವೇರಿಯಂಟ್ಸ್ನ ತೊಗೊಂಡ್ರೆ 60 ಲೀಟರ್ನಷ್ಟು CNG ಟ್ಯಾಂಕ್ನ ಬೂಟ್ನಲ್ಲಿ ಪ್ರೊವೈಡ್ ಮಾಡ್ತಾರೆ. ಸ್ಯಾಂಟ್ರೋ ಡೈಮೆನ್ಷನ್ಸ್ ನೋಡೋದಾದರೆ 3.6 ಮೀಟರ್ನಷ್ಟು ಲೆಂತ್, 1.6 ಮೀಟರ್ನಷ್ಟು ವಿಡ್ತ್, 1.5 ಮೀಟರ್ನಷ್ಟು ಹೈಟ್ ಇದೆ. ವೀಲ್ ಬೇಸ್ 2.4 ಮೀಟರ್ ಇದೆ. ಬ್ಯಾಕ್ ಪ್ರೊಫೈಲ್ನಲ್ಲಿ ಹ್ಯುಂಡೈ ಲೋಗೋ ಇದೆ. ಲೆಫ್ಟ್ ಸೈಡ್ನಲ್ಲಿ ಸ್ಯಾಂಟ್ರೋ ಬ್ಯಾಡ್ಜಿಂಗ್ ಇದೆ. ಹ್ಯಾಲೋಜನ್ ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಟರ್ನ್ ಇಂಡಿಕೇಟರ್ ಮತ್ತು ರಿವರ್ಸಿಂಗ್ ಲ್ಯಾಂಪ್ ಕೂಡ ಇದೆ. ಮೇಲೆ ಹೈಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಈ ವೇರಿಯಂಟ್ನಲ್ಲಿ ರೇರ್ ವೈಪರ್, ವಾಷರ್ ಮತ್ತು ಡಿಫಾಗರ್ ಕೊಟ್ಟಿಲ್ಲ. ಆಸ್ತಾ ವೇರಿಯಂಟ್ನಲ್ಲಿ ಕೊಡ್ತಾರೆ. ಬಾಡಿ ಕಲರ್ಡ್ ಬಂಪರ್ ಕೊಟ್ಟಿದ್ದಾರೆ. ಬಂಪರ್ನ ಎರಡೂ ಸೈಡ್ನಲ್ಲಿ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೇರಿಯಂಟ್ನಲ್ಲಿ 2 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ರಿವರ್ಸ್ ಕ್ಯಾಮ್ರಾ ಕೊಟ್ಟಿಲ್ಲ. ಇನ್ನು ಸ್ಪೋರ್ಟ್ಸ್ ಆಟೋಮೆಟಿಕ್ ವೇರಿಯಂಟ್ ಮತ್ತು ಆಸ್ತಾ ವೇರಿಯಂಟ್ನಲ್ಲಿ ರಿವರ್ಸ್ ಕ್ಯಾಮ್ರಾ ಕೊಡ್ತಾರೆ. ಟೇಲ್ ಗೇಟ್ ಓಪನ್ ಮಾಡೋದಕ್ಕೆ ಕೀ ಯೂಸ್ ಮಾಡ್ಬೋದು ಅಥವಾ ಡ್ರೈವರ್ ಸೀಟ್ ಕೆಳಗೆ ಲಿವರ್ ಕೊಟ್ಟಿದ್ದಾರೆ. ಈ ವೇರಿಯಂಟ್ನಲ್ಲಿ ರೇರ್ ಪಾರ್ಸಲ್ ಟ್ರೇ ಇದೆ. ಸ್ಯಾಂಟ್ರೋದಲ್ಲಿ 235 ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ. ಈ ಟ್ರೇ ಕೆಳಗೆ ಸ್ಪೇರ್ ವೀಲ್ ಮತ್ತು ಟೂಲ್ಸ್ ಕೊಟ್ಟಿದ್ದಾರೆ. ಟೇಲ್ ಗೇಟ್ನಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ಗೆ ಲಿವರ್ ಇದೆ. ಈಗ ಹಿಂದೆ ಕೂರುವಂಥ ಪ್ಯಾಸೆಂಜರ್ಸ್ಗೆ ಕೊಟ್ಟಿರುವಂಥ ಫೀಚರ್ಸ್ ನೋಡೋಣ ಬನ್ನಿ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಇದೆ. ಈ ಟೈಪ್ನಲ್ಲಿ ಕೊಟ್ಟಿದ್ದಾರೆ. ಡೋರ್ ಇಂಟೀರಿಯರ್ ಡ್ಯೂಯಲ್ ಟೋನ್ನಲ್ಲಿದೆ. ಬ್ಲ್ಯಾಕ್ ಕಲರ್ ಡೋರ್ ಹ್ಯಾಂಡಲ್ ಮತ್ತು ಲಾಕ್. ಇದು ಪವರ್ ವಿಂಡೋ ಕಂಟ್ರೋಲ್. ಇಲ್ಲಿ ಸ್ಪೀಕರ್ ಮತ್ತು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಹಿಂದೆ 2 ಡೋರ್ಸ್ನಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಇದೆ. ಈ ಕಾರ್ನಲ್ಲಿ ಡ್ಯೂಯಲ್ ಟೋನ್ ಫ್ಯಾಬ್ರಿಕ್ ಸೀಟ್ ಅಪಾಲ್ಸ್ಟ್ರಿ ಕೊಟ್ಟಿದ್ದಾರೆ. ಹಿಂದೆ ಕೂರೋ ಪ್ಯಾಸೆಂಜರ್ಸ್ಗೆ ಸೀಟ್ ಬೆಲ್ಟ್ ಇದೆ. 2 ಫಿಕ್ಸ್ಡ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಮತ್ತು ಬ್ಯಾಕ್ ಸೀಟ್ ಫೋಲ್ಡ್ ಮಾಡೋದಕ್ಕೆ ಟ್ಯಾಗ್ ಕೊಟ್ಟಿದ್ದಾರೆ. ಇದನ್ನು ಪುಲ್ ಮಾಡಿ ಸೀಟ್ನ ಫೋಲ್ಡ್ ಮಾಡ್ಬೋದು. ಇನ್ನು ಸ್ಯಾಂಟ್ರೋ 5 ಮೆಂಬರ್ಸ್ ಇರುವಂಥ ಫ್ಯಾಮಿಲಿಗೆ ಸೂಟಬಲ್ ಆಗಿದೆ. ಹಿಂದೆ ಕೂರುವಂಥವ್ರಿಗೆ 2 ಫಿಕ್ಸ್ಡ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಬಿನ್ ಲ್ಯಾಂಪ್ ಇದೆ. ಸ್ಯಾಂಟ್ರೋದಲ್ಲಿ ಫಸ್ಟ್ ಇನ್ ಸೆಗ್ಮೆಂಟ್ ಹಿಂದೆ ಕೂರುವಂಥ ಪ್ಯಾಸೆಂಜರ್ಸ್ಗೂ AC ವೆಂಟ್ಸ್ ಕೊಟ್ಟಿದ್ದಾರೆ. ಇದು ಹ್ಯುಂಡೈ ಸ್ಯಾಂಟ್ರೋ ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಲುಕ್. ಈಗ ಡ್ರೈವರ್ ಸೀಟಿಗೆ ಹೋಗೋಣ ಬನ್ನಿ. ಡ್ರೈವರ್ ಡೋರ್ ಹ್ಯಾಂಡಲ್ನಲ್ಲಿ ಕೀ ಸ್ಲಾಟ್ ಇದೆ. ಈ ಡೋರ್ ಕೂಡ ಡ್ಯೂಯಲ್ ಟೋನಲ್ಲಿ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಡೋರ್ ಹ್ಯಾಂಡಲ್. ಕೆಳಗೆ ದೊಡ್ಡದಾಗಿರುವಂಥ ಪಾಕೆಟ್ ಇದೆ. ಇದು ಸ್ಪೀಕರ್ನ ಪ್ಲೇಸ್ಮೆಂಟ್. 4-ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಕೊಟ್ಟಿದ್ದಾರೆ. ಇನ್ನು ಸೀಟ್ನ ಸೈಡ್ ಸಪೋರ್ಟ್ ಕೂಡ ತುಂಬ ತಿಕ್ಕಾಗಿದೆ. ಫ್ರಂಟಲ್ಲಿ 2 ಫಿಕ್ಸ್ಡ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಪ್ರೊಪೆಲ್ಲರ್ ಇನ್ಸ್ಪೈರ್ಡ್ AC ವೆಂಟ್ಸ್ ಕೊಟ್ಟಿದ್ದಾರೆ. ತುಂಬ ಯುನೀಕ್ ಮತ್ತು ಅಟ್ರಾಕ್ಟಿವ್ ಆಗಿದೆ. ಇದು ವಾರ್ ವೇಮ್ನ ಕಂಟ್ರೋಲರ್. ಇದು ಹೆಡ್ಲ್ಯಾಂಪ್ ಲೆವೆಲ್ ಅಡ್ಜಸ್ಟರ್. ಈಗ ಒಳಗೆ ಕೊರೋಣ.
ಕಾರ್ ಇಗ್ನಿಷನ್ ಆನ್ ಮಾಡೋಣ. ಸೆಂಟ್ರದಲ್ಲಿ ಅನಲಾಗ್ ಮತ್ತು ಡಿಜಿಟಲ್ ಕಾಂಬಿನೇಷನ್ ಇರುವಂಥ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಟ್ಯಾಕೋಮೀಟರ್ ಮತ್ತು ಸೆಂಟರ್ನಲ್ಲಿ ಅನಲಾಗ್ ಸ್ಪೀಡೋಮೀಟರ್ ಇದೆ. ರೈಟ್ ಸೈಡ್ನಲ್ಲಿ 2.6 ಇಂಚ್ MID ಯೂನಿಟ್ ಇದೆ. ಇದರಲ್ಲಿ ಡಿಸ್ಟೆನ್ಸ್ ಟು ಎಂಟಿ, ಡ್ಯುಯಲ್ ಟ್ರಿಪ್ ಮೀಟರ್, ಆವರೇಜ್ ಫ್ಯೂಯಲ್ ಕನ್ಸಂಪ್ಷನ್ ಮತ್ತು ಸರ್ವಿಸ್ ರಿಮೈಂಡರ್ ಕೂಡ ನೋಡ್ಬೋದು. ಸೆಂಟ್ರದಲ್ಲಿ 3 ಸ್ಪೋಕ್ ಡ್ಯುಯಲ್ ಟೋನ್ ಸ್ಟಿಯರಿಂಗ್ ವೀಲ್ ಕೊಟ್ಟಿದ್ದಾರೆ. ಸೆಂಟರ್ನಲ್ಲಿ ಬ್ಲ್ಯಾಕ್ ಕಲರ್ನ ಹ್ಯುಂಡೈ ಲೋಗೋ ಇದೆ. ರೈಟ್ ಮತ್ತು ಲೆಫ್ಟ್ ಸೈಡ್ನಲ್ಲಿ ಎನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಟೆಲಿಫೋನಿಕ್ ಕಂಟ್ರೋಲ್ಸ್ ಇದೆ. ಸ್ಪೋರ್ಟ್ಸ್ ಮತ್ತು ಆಸ್ತಾ ವೇರಿಯಂಟ್ನಲ್ಲಿ ವಾಯ್ಸ್ ರೆಕಗ್ನಿಷನ್ ಫೀಚರ್ ಕೂಡ ಇದೆ. ಈ ವೇರಿಯಂಟ್ನಲ್ಲಿ 7 ಇಂಚ್ ಟಚ್ ಸ್ಕ್ರೀನ್ ಎನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದರಲ್ಲಿ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಬ್ಲೂಟೂತ್ ಮತ್ತು USB ಆಪ್ಷನ್ಸ್ ಇದೆ. ಈ ಕಾರ್ನಲ್ಲಿ ಒಟ್ಟು 4 ಸ್ಪೀಕರ್ ಇರುವಂಥ ಮ್ಯೂಸಿಕ್ ಸಿಸ್ಟಮ್ ಇದೆ. ಸ್ಪೋರ್ಟ್ಸ್ ಮ್ಯಾನ್ಯಲ್ ವೇರಿಯಂಟ್ನಲ್ಲಿ ರಿವರ್ಸ್ ಕ್ಯಾಮ್ರಾ ಬರೋದಿಲ್ಲ. ಸ್ಪೋರ್ಟ್ಸ್ ಆಟೋಮೆಟಿಕ್ ಮತ್ತು ಆಸ್ತಾ ವೇರಿಯಂಟ್ನಲ್ಲಿ ರಿವರ್ಸ್ ಕ್ಯಾಮ್ರಾ ಕೊಡ್ತಾರೆ. ಟಚ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸಿಸ್ಟಮ್ನ ಕಂಟ್ರೋಲ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ. ಮತ್ತು 2 ಸೈಡ್ನಲ್ಲಿ AC ವೆಂಟ್ಸ್ ಇದೆ. ಇದು ಹಜಾರ್ಡ್ ಲೈಟ್ ಸ್ವಿಚ್. ಈ ಕಾರ್ನಲ್ಲಿ ಮ್ಯಾನ್ಯಲ್ AC ಯೂನಿಟ್ ಬರುತ್ತೆ. ಇದು ಟೆಂಪರೇಚರ್ ಕಂಟ್ರೋಲರ್ ಮತ್ತು ಇದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್. ಇದು 12 ವೋಲ್ಟ್ ಪೋರ್ಟ್. ಅದರ ಪಕ್ಕ USB ಪೋರ್ಟ್ ಇದೆ. ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಲಿವರ್. ಸೆಂಟ್ರದಲ್ಲಿ AMT ಕೂಡ ಅವೈಲಬಲ್ ಇದೆ. ಸ್ಪೋರ್ಟ್ಸ್ ವೇರಿಯಂಟ್ನಲ್ಲಿ 4 ಪವರ್ ವಿಂಡೋ ಬರುತ್ತೆ. ಎಲ್ಲ ಪವರ್ ವಿಂಡೋ ಕಂಟ್ರೋಲ್ಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಇದು ಹ್ಯಾಂಡ್ ಬ್ರೇಕ್ನ ಪ್ಲೇಸ್ಮೆಂಟ್. ಇಲ್ಲಿ ಮೊಬೈಲ್ ಮತ್ತು ವ್ಯಾಲೆಟ್ ಇಡೋದಕ್ಕೆ ಸ್ಪೇಸ್ ಇದೆ. ಡಾಕ್ಯುಮೆಂಟ್ ಇಡೋದಕ್ಕೆ ಸಫಿಷಿಯೆಂಟ್ ಆಗಿರುವಂಥ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸೈಡ್ನಲ್ಲಿ ಫಿಕ್ಸ್ಡ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಕೊಟ್ಟಿಲ್ಲ. ಆಸ್ತಾ ವೇರಿಯಂಟ್ನಲ್ಲಿ ವ್ಯಾನಿಟಿ ಮಿರರ್ ಕೊಡ್ತಾರೆ. ಡ್ರೈವರ್ ಸನ್ವೈಸರ್ನಲ್ಲಿ ಟಿಕೆಟ್ ಹೋಲ್ಡರ್ ಇದೆ. ಇದು ಮೈಕ್ನ ಪ್ಲೇಸ್ಮೆಂಟ್. ಈ ವೇರಿಯಂಟ್ನಲ್ಲಿ ಡೇ ಆ್ಯಂಡ್ ನೈಟ್ ಮ್ಯಾನ್ಯಲ್ IRVM ಕೂಡ ಕೊಟ್ಟಿದ್ದಾರೆ. ಈಗ ಸ್ಯಾಂಟ್ರೋದಲ್ಲಿ ಬರುವಂಥ ಇಂಜಿನ್, ಟ್ರಾನ್ಸ್ಮಿಷನ್ ಮತ್ತು ವೇರಿಯಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಬಾನೆಟ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿದೆ. ಫ್ಯೂಲ್ ಲಿಡ್ ಮತ್ತು ಟೈಲ್ ಗೇಟ್ ಓಪನ್ ಮಾಡೋದಕ್ಕೆ ಲಿವರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಹ್ಯುಂಡೈ ಸ್ಯಾಂಟ್ರೋದಲ್ಲಿ 1.1 ಲೀಟರ್ 4 ಸಿಲಿಂಡರ್ BS6 ಪೆಟ್ರೋಲ್ ಇಂಜಿನ್ ಬರುತ್ತೆ. ಮತ್ತು ಸೇಮ್ ಇಂಜಿನ್ಗೆ CNG ಕಿಟ್ ಅವೈಲಬಲ್ ಇರುವಂಥ ವೇರಿಯಂಟ್ಸ್ ಕೂಡ ಇದೆ. ಈ ಇಂಜಿನ್ ಪೆಟ್ರೋಲಿಗೆ 69 ಹಾರ್ಸ್ ಪವರ್ ಮತ್ತು 99 ನ್ಯೂಟನ್ ಮೀಟರ್ ಅಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತು ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. 20 km/ಲೀಟರ್ ಅಷ್ಟು ಮೈಲೇಜ್ ಅನ್ನು ಕ್ಲೈಮ್ ಮಾಡ್ತಾರೆ. ಇನ್ನು CNGಗೆ 60 ಹಾರ್ಸ್ ಪವರ್ ಮತ್ತು 85.3 ನ್ಯೂಟನ್ ಮೀಟರ್ ಅಷ್ಟು ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. CNGಗೆ 30 km/kg ಅಷ್ಟು ಮೈಲೇಜ್ ಅನ್ನು ಕ್ಲೈಮ್ ಮಾಡ್ತಾರೆ. ಹ್ಯುಂಡೈ ಸ್ಯಾಂಟ್ರೋದಲ್ಲಿ ಮೇನ್ ಆಗಿ 4 ವೇರಿಯಂಟ್ಸ್ ಇದೆ. ಎಕ್ಸಿಕ್ಯೂಟಿವ್, ಮ್ಯಾಗ್ನಾ, ಸ್ಪೋರ್ಟ್ಸ್ ಮತ್ತು ಆಸ್ತಾ. ಎಲ್ಲ ವೇರಿಯಂಟ್ಸ್ನಲ್ಲೂ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದೆ. ಮ್ಯಾಗ್ನಾ, ಸ್ಪೋರ್ಟ್ಸ್ ಮತ್ತು ಆಸ್ತಾ ವೇರಿಯಂಟ್ನಲ್ಲಿ ಮ್ಯಾನ್ಯಲ್ ಜೊತೆಗೆ AMT ಕೂಡ ಇದೆ. ಮತ್ತು CNG, ಮ್ಯಾಗ್ನಾ ಮತ್ತು ಸ್ಪೋರ್ಟ್ಸ್ ವೇರಿಯಂಟ್ಸ್ನಲ್ಲಿ ಮಾತ್ರ ಇದೆ. ಇದರಲ್ಲಿ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಆಟೋಮೆಟಿಕ್ ಬರೋದಿಲ್ಲ. ಇಲ್ಲಿ ನಾನು ರಿವ್ಯೂ ಮಾಡ್ತಾ ಇರೋದು ಸ್ಯಾಂಟ್ರೋ ಸ್ಪೋರ್ಟ್ಸ್ ವೇರಿಯಂಟ್. ಇದರಲ್ಲಿ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದೆ. ಇದರ ಬೆಂಗಳೂರು ಅಥವಾ ತುಮಕೂರಿನ ಆನ್ ರೋಡ್ ಪ್ರೈಸ್ ನೋಡೋದಾದರೆ 6,90,000 ಆಗುತ್ತೆ. ಇದು ವೇರಿ ಆಗ್ಬೋದು ನೀವು ತಗೊಳ್ಳೋಂಥ ಇನ್ಶೂರೆನ್ಸ್, ಅಕ್ಸರೀಸ್ ಮತ್ತು ಎಕ್ಸ್ಟೆಂಡೆಡ್ ವಾರಂಟಿ ಮೇಲೆ. ಇನ್ನು ಸ್ಯಾಂಟ್ರೋಗೆ ಹ್ಯುಂಡೈ ಕಡೆಯಿಂದ 3 ವರ್ಷ ಅಥವಾ 1 ಲಕ್ಷ ಕಿಲೋಮೀಟರಿಗೆ ವಾರಂಟಿಯನ್ನು ಕೊಡ್ತಾರೆ. ಮತ್ತು 3 ವರ್ಷಕ್ಕೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸ್ಯಾಂಟ್ರೋ ಲೋ ಮೇಂಟೆನೆನ್ಸ್ ಇರುವಂಥ ಬಡ್ಜೆಟ್ ಫ್ರೆಂಡ್ಲಿ ಕಾರ್. ಯಾರೆಲ್ಲ 8 ಲಕ್ಷದ ಒಳಗೆ ಒಂದು ಬಡ್ಜೆಟ್ ಕಾರ್ನ ನೋಡ್ತಾ ಇದ್ದೀರಾ ಅವರು ಸ್ಯಾಂಟ್ರೋನ ಕನ್ಸಿಡರ್ ಮಾಡ್ಬೋದು. ಕೊನೆಯದಾಗಿ ಸ್ಯಾಂಟ್ರೋ ಸ್ಪೋರ್ಟ್ಸ್ ವೇರಿಯಂಟ್ನ ಸೇಫ್ಟಿ ಫೀಚರ್ಸ್ ನೋಡೋದಾದರೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನಲ್ಲಿ ಡ್ರೈವರ್ ಏರ್ ಬ್ಯಾಗ್ ಮಾತ್ರ ಬರುತ್ತೆ. ಸ್ಪೋರ್ಟ್ಸ್ ಆಟೋಮೆಟಿಕ್ ವೇರಿಯಂಟ್ ಮತ್ತು ಆಸ್ತಾ ವೇರಿಯಂಟ್ನಲ್ಲಿ ಫ್ರಂಟಲ್ಲಿ 2 ಏರ್ ಬ್ಯಾಗ್ಸ್ ಬರುತ್ತೆ. ಇನ್ನು ಈ ವೇರಿಯಂಟ್ನಲ್ಲಿ ABS ವಿತ್ EBD, ಫ್ರಂಟ್ ಸೀಟ್ ಬೆಲ್ಟ್ ಪ್ರೀ ಟೆನ್ಷನರ್ಸ್, ಸ್ಪೀಡ್ ಸೆನ್ಸಿಂಗ್ ಆಟೋಡೋರ್ ಲಾಕ್, ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋಡೋರ್ ಅನ್ಲಾಕ್, ಚೈಲ್ಡ್ ಸೇಫ್ಟಿ ಲಾಕ್, ಸೆಂಟ್ರಲ್ ಲಾಕಿಂಗ್ ಮತ್ತು ಇಂಜಿನ್ ಇಮೊಬಿಲೈಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಯಾಂಟ್ರೋ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ನನ್ನ ಪರ್ಸನಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಫಾಲೋ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.